ಎಲ್ಲರಿಗೂ ನಮಸ್ಕಾರ. ವಿಸ್ತಾರ್ ಲರ್ನಿಂಗ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಗಣಿತ ಶಿಕ್ಷಕ ರಮೇಶ್. ವಿದ್ಯಾರ್ಥಿಗಳೇ, ಕಳೆದ ಅವಧಿಯಲ್ಲಿ ಚತುರ್ಭುಜಗಳ ಪರಿಚಯ ಅಂತಕ್ಕಂಥ ಅಧ್ಯಾಯವನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಈ ಅಧ್ಯಾಯದಲ್ಲಿ ಏನೇನೆಲ್ಲ ನೋಡಿದ್ದೀವಿ? ಸರಳ ವಕ್ರರೇಖೆಗಳು, ಸರಳವಲ್ಲದ ವಕ್ರರೇಖೆಗಳು, ಸರಳವಾದ ಆವೃತ ವಕ್ರರೇಖೆ, ಸರಳವಲ್ಲದ ಆವೃತ ವಕ್ರರೇಖೆ, ಇದರೊಂದಿಗೆ ಬಹುಭುಜಾಕೃತಿಗಳು, ಕೋನಗಳ ಮೊತ್ತದ ಗುಣವನ್ನು ನೋಡಿದ್ದೀವಿ. ಇವತ್ತಿನ ಅವಧಿಯಲ್ಲಿ ನಾವು ಚತುರ್ಭುಜದ ವಿಧಗಳಾಗಿರ್ತಕ್ಕಂಥ ತ್ರಾಪಿಜ್ಯ, ಪತಂಗ, ಸಮಾಂತರ ಚತುರ್ಭುಜ, ವಜ್ರಾಕೃತಿ, ಆಯತ ಮತ್ತು ಚೌಕದ ಬಗ್ಗೆ ಅಧ್ಯಯನ ಮಾಡೋಣ. ಮೊದಲಿಗೆ ತ್ರಾಪಿಜ್ಯದ ಬಗ್ಗೆ ನೋಡೋಣ. ಏನು ತ್ರಾಪಿಜ್ಯ ಅಂದರೆ? ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರುವ ಚತುರ್ಭುಜವನ್ನು ನಾವು ತ್ರಾಪಿಜ್ಯ ಅಂತ ಕರಿತೀವಿ. ಇಲ್ಲಿ ಎ ಬಿಗೆ ಡಿ ಸಿ ಅಂತಕ್ಕಂಥದ್ದು ಸಮಾಂತರವಾಗೈತಿ. ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರುವ ಚತುರ್ಭುಜವನ್ನು ತ್ರಾಪಿಜ್ಯ ಅಂತ ಕರಿತೀವಿ. ಇನ್ನು ಇದರ ಲಕ್ಷಣಗಳನ್ನ ನೋಡೋದಾದ್ರೆ, ಕರ್ಣಗಳು ಪರಸ್ಪರ ಛೇದಿಸುತ್ತವೆ. ಇಲ್ಲಿ ಕರ್ಣಗಳು ಯಾವ? ಎ ಸಿ ಮತ್ತು ಬಿ ಡಿ ಇವು ಪರಸ್ಪರ ಛೇದಿಸ್ತಾವೆ. ಅದರಂತೆ ಸಮಾಂತರವಲ್ಲದ ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಸಮಾಂತರ ಬಾಹುಗಳಿಗೆ ಸಮಾಂತರವಾಗಿರುತ್ತದೆ. ಅಂದರೆ ಸಮಾಂತರವಲ್ಲದ ಬಾಹುಗಳ ಮಧ್ಯಬಿಂದುಗಳನ್ನು, ಇಲ್ಲಿ ಎ ಬಿ ಮತ್ತು ಬಿ ಸಿ ಅಂತಕ್ಕಂಥವು ಸಮಾಂತರವಲ್ಲದ ಬಾಹುಗಳು, ಇವುಗಳ ಮಧ್ಯಬಿಂದುವನ್ನು ಸೇರಿಸುವ ರೇಖಾಖಂಡವು ಸಮಾಂತರ ಬಾಹುಗಳಿಗೆ ಅಂದರೆ ಎ ಬಿ ಮತ್ತು ಡಿ ಸಿಗೆ ಏನಾಗಿರ್ತದೆ? ಸಮಾಂತರವಾಗಿರುತ್ತದೆ. ಇನ್ನು ಸಮದ್ವಿಬಾಹು ತ್ರಾಪಿಜ್ಯದಲ್ಲಿ ಪಾದಕೋನಗಳು ಸಮವಾಗಿರುತ್ತವೆ. ಇದು ಒಂದು ಸಮದ್ವಿಬಾಹು ತ್ರಾಪಿಜ್ಯ. ಇಲ್ಲಿ ಪಾದಕೋನಗಳು ಯಾವಪ್ಪ ಅಂದ್ರೆ ಡಿ ಮತ್ತು ಸಿ, ಕೋನ ಡಿ ಮತ್ತು ಕೋನ ಸಿ ಏನಾಗಿರ್ತಾವ? ಸಮನಾಗಿರ್ತಾವ. ಅದರಂತೆ ಸಮಾಂತರ ಬಾಹುಗಳಿಗೆ ಸಂಬಂಧಿಸಿದ ಪಾರ್ಶ್ವ ಕೋನಗಳು ಏನಾಗಿರ್ತಾವ? ಪರಿಪೂರಕ ಕೋನಗಳಾಗಿರ್ತಾವೆ. ಪರಿಪೂರಕ ಕೋನಗಳಂದ್ರೆ ಏನಿಲ್ಲಿ? ಎರಡು ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿದ್ದರೆ ಅದನ್ನು ಪರಿಪೂರಕ ಕೋನಗಳು ಅಂತ ಕರಿತೀವಿ. ಇಲ್ಲಿ ಸಮಾಂತರ ಬಾಹುಗಳಿಗೆ ಸಂಬಂಧಿಸಿದ ಪಾರ್ಶ್ವ ಕೋನಗಳು ಅಂದರೆ ಕೋನ ಎ ಪ್ಲಸ್ ಕೋನ ಡಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಅದೇ ರೀತಿ ಕೋನ ಬಿ ಪ್ಲಸ್ ಕೋನ ಸಿ ಈಸ್ ಈಕ್ವಲ್ ಟು ಏನಾಗಿರ್ತದ? 180 ಡಿಗ್ರಿ ಆಗಿರ್ತದ. ಅರ್ಥ ಆಯ್ತಲ್ಲ? ಲಕ್ಷಣಗಳನ್ನ ನೋಡಿದೇವಲ್ಲ. ಓಕೆ, ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಪತಂಗ. ಎರಡು ಜೊತೆ ಅನುಕ್ರಮ ಬಾಹುಗಳು ಸಮನಾಗಿರುವ ಚತುರ್ಭುಜವನ್ನು ನಾವು ಪತಂಗ ಅಂತ ಕರಿತೀವಿ. ಅಂದರೆ ಎರಡು ಜೊತೆ ಅನುಕ್ರಮ ಬಾಹುಗಳು ಯಾವಿಲ್ಲಿ? ಎ ಡಿ ಮತ್ತು ಎ ಬಿ ಏನಾಗಿರ್ತಾವ? ಸಮನಾಗಿರ್ತಾವ. ಅದೇ ರೀತಿ ಡಿ ಸಿ ಮತ್ತು ಬಿ ಸಿ ಇವೇನಾಗಿರ್ತಾವ? ಸಮನಾಗಿರ್ತಾವ. ಎರಡು ಜೊತೆ ಅನುಕ್ರಮ ಬಾಹುಗಳು ಸಮನಾಗಿರುವ ಚತುರ್ಭುಜವನ್ನು ನಾವೇನಂತ ಕರಿತೀವಿ? ಪತಂಗ ಅಂತ ನೋಡ್ತೀವಿ. ಈಗ ಇದ್ರ ಲಕ್ಷಣಗಳನ್ನ ನೋಡ್ನು. ಕರ್ಣಗಳು ಪರಸ್ಪರ ಲಂಬವಾಗಿರುತ್ತವೆ. ಇಲ್ಲಿ ಕರ್ಣಗಳು ಏನಪ್ಪಾ ಅಂದ್ರೆ ಎ ಸಿ ಮತ್ತು ಡಿ ಬಿ ಕರ್ಣಗಳು ಪರಸ್ಪರ ಲಂಬ ಆಗಿರ್ತಾವೆ. ಪತಂಗದಲ್ಲಿ ನಿರ್ದಿಷ್ಟವಾಗಿ ಎರಡು ಜೊತೆ ಪಾರ್ಶ್ವಬಾಹುಗಳ ಅಳತೆ ಸಮನಾಗಿರುತ್ತದೆ. ಅಂದ್ರೆ ಪತಂಗದಲ್ಲಿ ನಿರ್ದಿಷ್ಟವಾಗಿ ಎರಡು ಜೊತೆ ಪಾರ್ಶ್ವಬಾಹುಗಳ ಅಳತೆ ಏನಾಗಿರ್ತದ? ಸಮನಾಗಿರ್ತದ. ಅಂದ್ರೆ ಇಲ್ಲಿ ಎ ಡಿ ಈಸ್ ಈಕ್ವಲ್ ಟು ಎ ಬಿ ಆಗಿರ್ತದ. ಅದೇ ರೀತಿ ಡಿ ಸಿ ಈಸ್ ಈಕ್ವಲ್ ಟು ಬಿ ಸಿ ಆಗಿರ್ತದ. ಅವುಗಳ ಅಳತೆ ಏನಾಗಿರ್ತದ? ಸಮನಾಗಿರ್ತದ. ಒಂದು ಕರ್ಣವು ಅಭಿಮುಖ ಶೃಂಗ ಕೋನವನ್ನು ಅರ್ಧಿಸುತ್ತದೆ. ಅಂದ್ರೆ ಒಂದು ಕರ್ಣವು ಏನಪ್ಪಾ ಅಂದ್ರೆ ಅಭಿಮುಖ ಶೃಂಗ ಕೋನವನ್ನ ಅಂದ್ರೆ ಇಲ್ಲಿ ಕೋನ ಎ ಅನ್ನ ಏನು ಮಾಡೈತಿ? ಎ ಸಿ ಅಂತಕ್ಕಂಥ ಕೋನ ಅರ್ಧಿಸೈತಿ. ಅದೇ ರೀತಿ ಕೋನ ಸಿ ಆಗಿರ್ಬೋದು, ಇಲ್ಲಿ ಕೋನ ಬಿ, ಕೋನ ಡಿ ಏನು ಮಾಡತೈತಿ? ಕರ್ಣಗಳು ಅಭಿಮುಖ ಶೃಂಗ ಕೋನಗಳನ್ನ ಅರ್ಧಿಸ್ತಾವ. ಇನ್ನು ನೆಕ್ಸ್ಟ್ ಏನಪ್ಪ? ಸಮಾಂತರ ಚತುರ್ಭುಜ. ಇಂಪಾರ್ಟೆಂಟ್ ಇದು. ಅಭಿಮುಖ ಬಾಹುಗಳು ಸಮಾಂತರವಾಗಿರುವ ಒಂದು ಚತುರ್ಭುಜವನ್ನ ನಾವೇನಂತ ಕರಿತೀವಿ? ಸಮಾಂತರ ಚತುರ್ಭುಜ ಅಂತ ಕರಿತೀವಿ. ಅಭಿಮುಖ ಬಾಹುಗಳು ಯಾವಿಲ್ಲಿ? ಎ ಡಿಗೆ ಬಿ ಸಿ ಅಂತಕ್ಕಂಥದ್ದು ಅಭಿಮುಖ ಆಗೈತಿ. ಅದೇ ರೀತಿ ಎ ಬಿಗೆ ಡಿ ಸಿ ಅಂತಕ್ಕಂಥದ್ದು ಅಭಿಮುಖ ಆಗೈತಿ. ಅಭಿಮುಖ ಬಾಹುಗಳು ಸಮಾಂತರವಾಗಿರುವ ಒಂದು ಚತುರ್ಭುಜ, ಆ ಚತುರ್ಭುಜವನ್ನೇ ನಾವೇನಂತ ಕರಿತೀವಿ? ಸಮಾಂತರ ಚತುರ್ಭುಜ ಅಂತ ಕರಿತೀವಿ. ಇನ್ನು ಇವುಗಳ ಲಕ್ಷಣವನ್ನು ನೋಡೋದಾದ್ರೆ, ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ ಆಗಿರ್ತಾವೆ. ಅಭಿಮುಖ ಬಾಹುಗಳು ಗೊತ್ತು ನಿಮಗೆ, ಎ ಡಿ ಮತ್ತು ಬಿ ಸಿ ಏನಾಗಿರ್ತಾವ? ಅವುಗಳ ಅಳತೆ ಸಮನಾಗಿರ್ತೈತಿ ಮತ್ತು ಒಂದಕ್ಕೊಂದು ಸಮಾಂತರ ಆಗಿರ್ತಾವ. ಅದೇ ರೀತಿ ಎ ಬಿಗೆ ಡಿ ಸಿ ಅಂತಕ್ಕಂಥದ್ದು ಸಮ ಮತ್ತು ಸಮಾಂತರ. ಇನ್ನು ಅಭಿಮುಖ ಕೋನಗಳು ಸಮನಾಗಿರುತ್ತವೆ.
ನೋಡ್ರಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಸಿ ಆಗಿರ್ತದ, ಅಭಿಮುಖ ಕೋನಗಳು ಸಮನಾಗಿರ್ತಾವ. ಇನ್ನು ಕೋನ ಡಿ ಇಸ್ ಈಕ್ವಲ್ ಟು ಕೋನ ಬಿ ಆಗಿರ್ತದ. ಸಮಾಂತರ ಚತುರ್ಭುಜದ ಪಾರ್ಶ್ವಕೋನಗಳು ಪರಿಪೂರಕ ಕೋನಗಳಾಗಿರುತ್ತವೆ. ಪರಿಪೂರಕ ಕೋನಗಳು ಅಂದ್ರೆ ನಿಮ್ಗೆ ಗೊತ್ತಾಯ್ತು. ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವಕೋನಗಳ ಅಳತೆ ಏನಾಗಿರ್ತದ? ಪರಿಪೂರಕ ಕೋನಗಳು. ಕೋನ ಎ ಪ್ಲಸ್ ಕೋನ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ ಆಗಿರ್ತದ. ಅದೇ ರೀತಿ ಕೋನ ಎ ಪ್ಲಸ್ ಕೋನ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಕೋನ ಬಿ ಪ್ಲಸ್ ಕೋನ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಕೋನ ಸಿ ಪ್ಲಸ್ ಕೋನ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಅಂದರೆ ನೋಡ್ರಿ, ಈಗ ಸಮಾಂತರ ಚತುರ್ಭುಜದ ಪಾರ್ಶ್ವಕೋನಗಳು ಪರಿಪೂರಕ ಕೋನಗಳಾಗಿರ್ತವೆ. ಅಂದರೆ ಎರಡು ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಆಗಿರ್ತದ. ಸಮಾಂತರ ಚತುರ್ಭುಜದ ಕರ್ಣಗಳು ಅರ್ಧಿಸುತ್ತವೆ. ಏನಪ್ಪ ಅಂದ್ರೆ ಸಮಾಂತರ ಚತುರ್ಭುಜದ ಕರ್ಣಗಳು ಏನು ಮಾಡ್ತಾವು? ಅರ್ಧಿಸ್ತಾವ. ಪ್ರತಿ ಕರ್ಣವು ಸಮಾಂತರ ಚತುರ್ಭುಜವನ್ನ ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ವಿಂಗಡಿಸುತ್ತದೆ. ನೋಡ್ರಿ, ಈಗ ಪ್ರತಿ ಕರ್ಣವು ನೋಡ್ರಿ ಏನು ಮಾಡಿರ್ತದ? ಈ ಕರ್ಣ ಸಮಾಂತರ ಚತುರ್ಭುಜವನ್ನ ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ವಿಂಗಡಿಸೈತಿ. ಅಂದ್ರೆ ಇಲ್ಲಿ ತ್ರಿಭುಜ ಬಿ ಎ ಸಿ ಇಸ್ ಈಕ್ವಲ್ ಟು ತ್ರಿಭುಜ ಡಿ ಎ ಸಿ ಅಂತ ಅನ್ಬೋದು. ಇನ್ನ ನೆಕ್ಸ್ಟ್ ನೋಡ್ದಾದ್ರ ಕೆಲವು ವಿಶೇಷ ಸಮಾಂತರ ಚತುರ್ಭುಜಗಳು. ಮೊದಲಿಗೆ ವಜ್ರಾಕೃತಿ. ಎಲ್ಲ ಬಾಹುಗಳು ಸಮನಾಗಿರುವ ಸಮಾಂತರ ಚತುರ್ಭುಜವನ್ನು ನಾವು ವಜ್ರಾಕೃತಿ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಎಲ್ಲ ಬಾಹುಗಳು ಸಮನಾಗಿರ್ತಕ್ಕಂಥ ಸಮಾಂತರ ಚತುರ್ಭುಜವನ್ನ ವಜ್ರಾಕೃತಿ ಅಂತ ಕರಿತೀವಿ. ಇಲ್ಲಿ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಸಿ ಡಿ ಇಸ್ ಈಕ್ವಲ್ ಟು ಡಿ ಎ ಆಗಿರ್ತದ. ಅಂದ್ರೆ ಎಲ್ಲ ಬಾಹುಗಳು ಏನಾಗಿರ್ತಾವ? ಸಮ ಆಗಿರ್ತಾವ. ಇದನ್ನ ನಾವು ವಜ್ರಾಕೃತಿ ಅಂತ ಕರಿತೀವಿ. ಹಾಗಾದ್ರೆ ಇದ್ರ ಲಕ್ಷಣಗಳೇನ? ವಜ್ರಾಕೃತಿಯ ಕರ್ಣಗಳು ಪರಸ್ಪರ ಲಂಬಾರ್ಧಕವಾಗಿರುತ್ತವೆ. ಅಂದ್ರ ಅವುಗಳ ಕರ್ಣಗಳು ನೋಡ್ರಿಗ ಎ ಸಿ ಮತ್ತು ಡಿ ಬಿ ಅಂತಕ್ಕಂಥ ಕರ್ಣಗಳು ಪರಸ್ಪರ ಲಂಬಾರ್ಧಕವಾಗಿ ಅಂದ್ರೆ ಲಂಬವಾಗಿ ಅರ್ಧಿಸ್ತಾವ. ಎಲ್ಲ ಬಾಹುಗಳು ಸಮನಾಗಿರುತ್ತವೆ. ನಿಮ್ಗೆಲ್ಲ ಗೊತ್ತು. ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಈಸ್ ಈಕ್ವಲ್ ಟು ಸಿ ಡಿ ಈಸ್ ಈಕ್ವಲ್ ಟು ಡಿ ಎ. ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತವೆ. ಹೌದು. ಅಂದ್ರೆ ಎ ಡಿ ಈಸ್ ಈಕ್ವಲ್ ಟು ಬಿ ಸಿ ಆಗಿರ್ತದ. ಎ ಬಿ ಈಸ್ ಈಕ್ವಲ್ ಟು ಏನಾಗಿರ್ತದ? ಡಿ ಸಿ ಆಗಿರ್ತದ. ಎರಡು ಕರ್ಣಗಳು ವಜ್ರಾಕೃತಿಯನ್ನ 4 ಸರ್ವಸಮ ಲಂಬಕೋನ ತ್ರಿಭುಜಗಳನ್ನಾಗಿಸುತ್ತದೆ. ನೋಡ್ರಿಗ ಎರಡು ಕರ್ಣಗಳಾವಿಲ್ಲಿ ಎ ಸಿ ಮತ್ತು ಡಿ ಬಿ ಈ ಕರ್ಣಗಳದಾವಲ್ಲ, ಈ ವಜ್ರಾಕೃತಿಯನ್ನ 4 ಸರ್ವಸಮ ಲಂಬಕೋನ ತ್ರಿಭುಜ. ನೋಡ್ರಿಗ ಇಲ್ಲಿ ಓ ಅಂತ ಕೊಟ್ಟಿವಂದ್ರ ಎ ಒ ಬಿ ಅಂತಕ್ಕಂಥ ಒಂದು ತ್ರಿಭುಜ, ಬಿ ಒ ಸಿ, ಸಿ ಒ ಡಿ, ಡಿ ಒ ಎ 4 ಸರ್ವಸಮ ಲಂಬಕೋನ ತ್ರಿಭುಜಗಳನ್ನಾಗಿಸುತ್ತದೆ. ಇನ್ನು ನೆಕ್ಸ್ಟ್ ಆಯತ, ರೆಕ್ಟ್ಯಾಂಗಲ್. ಪ್ರತಿಯೊಂದು ಕೋನವು ಲಂಬಕೋನವಾಗಿರುವ ಸಮಾಂತರ ಚತುರ್ಭುಜವನ್ನು ಆಯತ ಅಂತ ಕರಿತೀವಿ. ಏನಿಲ್ಲಿ ಪ್ರತಿಯೊಂದು ಕೋನವು ಏನಾಗಿರ್ತದ? 90 ಡಿಗ್ರಿಗೆ ಸಮ. ನೋಡ್ರಿ, ಈಗ ಕೋನ ಡಿ ಈಸ್ ಈಕ್ವಲ್ ಟು ಏನು? 90 ಡಿಗ್ರಿ. ಇಲ್ಲಿ ಪ್ರತಿಯೊಂದು ಕೋನ ಅಂದ್ರೆ ಕೋನ ಎ ಈಸ್ ಈಕ್ವಲ್ ಟು ಕೋನ ಬಿ ಈಸ್ ಈಕ್ವಲ್ ಟು ಕೋನ ಸಿ ಈಸ್ ಈಕ್ವಲ್ ಟು ಕೋನ ಡಿ ಈಸ್ ಈಕ್ವಲ್ ಟು 90 ಡಿಗ್ರಿ. ಪ್ರತಿಯೊಂದು ಕೋನವು ಲಂಬ ಕೋನವಾಗಿರುವ 90 ಡಿಗ್ರಿಗೆ ಸಮನಾಗಿರುವ ಸಮಾಂತರ ಚತುರ್ಭುಜವನ್ನ ಆಯತ ಅಂತ ಕರಿತೀವಿ. ಲಕ್ಷಣಗಳನ್ನ ನೋಡೋದಾದ್ರ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರುತ್ತವೆ. ಅಂದ್ರ ಎ ಬಿ ಡಿ ಸಿಗೆ ಸಮ ಆಗಿರ್ತತಿ ಮತ್ತು ಸಮಾಂತರ ಆಗಿರ್ತದ. ಎ ಡಿ ಈಸ್ ಈಕ್ವಲ್ ಟು ನಾವು ಬಿ ಸಿ ಅಂತ ಅನ್ಬೋದು. ಅವುಗಳ ಅಳತೆ ಏನಾಗಿರ್ತದ? ಸಮ ಆಗಿರ್ತತಿ ಮತ್ತು ಸಮಾಂತರವಾಗಿರ್ತದ. ಸಮ ಮತ್ತು ಸಮಾಂತರ. ಎಲ್ಲ ಕೋನಗಳು ಲಂಬ ಕೋನಗಳಾಗಿರುತ್ತವೆ. ನಾವು ಈಗಾಗಲೇ ಹೇಳಿದೀವಿ ಕೋನ್ ಎ ಈಸ್ ಈಕ್ವಲ್ ಟು ಕೋನ್ ಬಿ ಈಸ್ ಈಕ್ವಲ್ ಟು ಕೋನ್ ಸಿ ಈಸ್ ಈಕ್ವಲ್ ಟು ಕೋನ್ ಡಿ ಈಸ್ ಈಕ್ವಲ್ ಟು ಎಷ್ಟು? 90 ಡಿಗ್ರಿ, 90 ಡಿಗ್ರಿ. ಕರ್ಣಗಳು ಪರಸ್ಪರ ಸಮನಾಗಿರುತ್ತವೆ. ಇಲ್ಲಿರ್ತಕ್ಕಂಥ ಕರ್ಣಗಳು ಪರಸ್ಪರ ಏನಾಗಿರ್ತಾವ? ಸಮ ಆಗಿರ್ತಾವ, ಒಂದಕ್ಕೊಂದು ಅರ್ಧಿಸ್ತಾವ. ನೋಡ್ರಿ, ಪರಸ್ಪರ ಏನಾಗಿರ್ತಾವ? ಅರ್ಧಿಸ್ತಾವ. ಎ ಸಿ ಮತ್ತು ಬಿ ಡಿ ಅಂತಕ್ಕಂಥ ಕರ್ಣಗಳು ಏನಾಗಿರ್ತಾವ? ಸಮ ಆಗಿರ್ತಾವ ಮತ್ತು ಪರಸ್ಪರ ಅರ್ಧಿಸುತ್ತವೆ. ಇನ್ನ ಕೊನೆಯದಾಗಿ ಚೌಕ. ಎಲ್ಲ ಬಾಹುಗಳು ಸಮನಾಗಿರುವ ಆಯತವನ್ನೇ ನಾವು ಏನಂತ ಕರಿತೀವಿ? ಚೌಕ ಅಂತ ಕರಿತೀವಿ. ಒಂದು ನೆನ್ಪಿಟ್ಕೋರಿ, ಈ ಚೌಕವನ್ನ ನಾವು ಆಯತ ಅಂತ ಅನ್ಬೋದು. ಆದ್ರೆ ಆಯತವನ್ನ ಚೌಕ ಅನ್ಲಿಕ್ಕೆ ಬರಂಗಿಲ್ಲ. ಡೆಫಿನಿಷನ್ ನೋಡ್ರಿ, ಎಲ್ಲ ಬಾಹುಗಳು ಸಮನಾಗಿರ್ತಕ್ಕಂಥ ಒಂದು ಆಯತ, ಇದನ್ನ ನಾವು ಏನಂತ ಕರಿತೀವಿ? ಚೌಕ ಅಂತ ಕರಿತೀವಿ. ಇಲ್ಲಿ ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಈಸ್ ಈಕ್ವಲ್ ಟು ಸಿ ಡಿ ಈಸ್ ಈಕ್ವಲ್ ಟು ಏನಾಗಿರ್ತದ? ಡಿ ಎ ಆಗಿರ್ತದ. ಎಲ್ಲ ಬಾಹುಗಳು ಸಮ. ಹಂಗೆ ಏನಪ್ಪ ಅಂದ್ರೆ ಇವುಗಳ ಇಲ್ಲಿ ಕೋನಗಳ ಅಳತೆ, ಪ್ರತಿ ಕೋನದ ಅಳತೆ 90 ಡಿಗ್ರಿಗೆ ಸಮ ಆಗಿರ್ತದ. ಇನ್ನು ಇದರ ಲಕ್ಷಣಗಳನ್ನು ನೋಡೋದಾದ್ರ
ಎಲ್ಲ ಕೋನಗಳು ಸಮನಾಗಿರುತ್ತವೆ. ಎಲ್ಲ ಕೋನಗಳು ಏನಾಗಿರ್ತಾವ? ಸಮನಾಗಿರ್ತಾವ. ಅಂದ್ರೆ ಕೋನ್ ಎ ಇಸ್ ಈಕ್ವಲ್ ಟು ಕೋನ್ ಬಿ ಇಸ್ ಈಕ್ವಲ್ ಟು ಕೋನ್ ಸಿ ಇಸ್ ಈಕ್ವಲ್ ಟು ಕೋನ್ ಡಿ ಇಸ್ ಈಕ್ವಲ್ ಟು 90 ಡಿಗ್ರಿ ಆಗಿರ್ತದೆ. ಎಲ್ಲ ಬಾಹುಗಳು ಸಮ ಮತ್ತು ಸಮಾಂತರವಾಗಿರುತ್ತವೆ. ಅಂದ್ರೆ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಸಿ ಡಿ ಇಸ್ ಈಕ್ವಲ್ ಟು ಡಿ ಎ, ಅವುಗಳ ಅಳತೆ ಸಮ. ಇನ್ನು ಎ ಬಿಗೆ ಸಿ ಡಿ ಅಂತಕ್ಕಂಥದ್ದು ಸಮಾಂತರ, ಬಿ ಸಿಗೆ ಎ ಡಿ ಅಂತಕ್ಕಂಥದ್ದು ಸಮಾಂತರ ಆಗಿರ್ತದೆ. ಪ್ರತಿಯೊಂದು ಕರ್ಣವು ಎರಡು ಸರ್ವಸಮ ಸಮದ್ವಿಬಾಹು ಲಂಬಕೋನ ಏನಪ್ಪ ಅಂದ್ರೆ ತ್ರಿಭುಜಗಳಾಗಿ ವಿಂಗಡಿಸುತ್ತದೆ. ಪ್ರತಿಯೊಂದು ಕರ್ಣವು ನೋಡ್ರಿ, ಈಗ ಬಿ ಡಿ ಅಂತಕ್ಕಂಥ ಕರ್ಣ ಎರಡು ಸರ್ವಸಮ ಸಮದ್ವಿಬಾಹು ಲಂಬಕೋನ ತ್ರಿಭುಜ. ಈಗ ಕೋನ್ ಎ ಇಸ್ ಈಕ್ವಲ್ ಟು ಏನಪ್ಪ 90 ಡಿಗ್ರಿ. ಬಿ ಎ ಡಿಗಳಲ್ಲಿ ಏನಾಗಿರ್ತದ? ಎ ಬಿ ಮತ್ತು ಎ ಡಿ ಸಮ ಆಗಿರ್ತಾವ. ಇಲ್ಲಿ 90 ಡಿಗ್ರಿ ಏನಪ್ಪ ಲಂಬಕೋನ ತ್ರಿಭುಜ. ಪ್ರತಿಯೊಂದು ಕರ್ಣವು ಎರಡು ಸರ್ವಸಮ ಸಮದ್ವಿಬಾಹು ಲಂಬಕೋನ ತ್ರಿಭುಜಗಳನ್ನಾಗಿ ವಿಂಗಡಿಸ್ತದ. ಇನ್ನು ಕರ್ಣಗಳು ಸಮನಾಗಿರುತ್ತವೆ ಮತ್ತು ಲಂಬವಾಗಿ ಅರ್ಧಿಸುತ್ತವೆ. ಇಂಪಾರ್ಟೆಂಟ್, ಇಲ್ಲಿ ಕರ್ಣಗಳು ಏನಾಗಿರ್ತಾವ? ಸಮ ಇರ್ತಾವ. ಅಂದ್ರೆ ಎ ಸಿಗೆ ಬಿ ಡಿ ಅಂತಕ್ಕಂಥದ್ದು ಸಮ ಆಗಿರ್ತದ ಮತ್ತು ಲಂಬವಾಗಿ ಅರ್ಧಿಸ್ತದ. ಅಂದ್ರೆ ಇಲ್ಲಿ ಓ ಅಂತ ಕೊಟ್ಟಿವಂದ್ರ ನೋಡ್ರಿ, ಈಗ ಎ ಓ ಬಿ ಅಂತಕ್ಕಂಥದ್ದು ಇಲ್ಲಿ ಲಂಬ, ಇಲ್ಲಿ 90 ಡಿಗ್ರಿ. ಕರ್ಣಗಳು ಸಮನಾಗಿರುತ್ತವೆ ಮತ್ತು ಲಂಬವಾಗಿ ಅರ್ಧಿಸುತ್ತವೆ. ಗೊತ್ತಾಯ್ತಲ್ಲ ಚೌಕದ ಲಕ್ಷಣಗಳು? ಓಕೆ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವು ಏನೇನು ನೋಡಿದೀವಿ? ಚತುರ್ಭುಜದ ವಿಧಗಳಾಗಿರ್ತಕ್ಕಂಥ ತ್ರಾಪಿಜ್ಯ, ಪತಂಗ, ಸಮಾಂತರ ಚತುರ್ಭುಜ, ವಜ್ರಾಕೃತಿ, ಆಯತ, ಚೌಕ ಮತ್ತು ಇವುಗಳ ಲಕ್ಷಣವನ್ನು ನೋಡಿದ್ದೀವಿ. ಇದರೊಂದಿಗೆ ಚತುರ್ಭುಜಗಳ ಪರಿಚಯ ಅಂತಕ್ಕಂಥ ಪಾಠ ಇಲ್ಲಿಗೆ ಸಂಪೂರ್ಣವಾಗಿ ಮುಗಿತದ. ಹೆಚ್ಚಿನ ವಿಡಿಯೋಗಳಿಗಾಗಿ ಸ್ಟೇ ಕನೆಕ್ಟೆಡ್ ವಿತ್ ವಿಸ್ತಾಸ್ ಲರ್ನಿಂಗ್.